ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಮಾತಾಡಕ್ಕೆ ಬರ್ತಿರೋದು ಡಿ ಬಾಸ್ ದರ್ಶನ್ ಅವ್ರ ಬಗ್ಗೆ. ಕನ್ನಡ ಚಿತ್ರರಂಗದಲ್ಲಿ ಪ್ರಭಾವಶಾಲಿಯಾದ ಸಾಧನೆ ಹಾಗೂ ವಿವಾದಗಳ ನಡುವೆಯೂ ತಮ್ಮದೇ ಆದ ಛಾಪು ಮೂಡಿಸಿದ ನಟ ದರ್ಶನ್ ತೂಗುದೀಪ. ಅವರ ಪೂರ್ಣ ಕತೆ ಇಂದಿನ ವಿಡಿಯೋದಲ್ಲಿ ಕೇಳ್ತಾ ಹೋಗೋಣ. ಬಾಲ್ಯ ಹೇಗಿತ್ತು, ಕುಟುಂಬದ ಹಿನ್ನೆಲೆ ಏನು, ಶಿಕ್ಷಣ ಏನಾದ್ರು ಮಾಡಿದಾರ, ಚಿತ್ರರಂಗದ ಪ್ರವೇಶ ಹೇಗಾಯ್ತು, ಮೆಟ್ಟಿಲುಗಳಲ್ಲಿ ಯಶಸ್ಸಿನ ಹಾದಿ ಹೇಗೆ ತಗೊಂಡ್ರು, ನಿರ್ಮಾಣ ಹೇಗೆ ಅಂದ್ರು, ಸಿನಿಮಾಗಳ ನಿರ್ಮಾಣ ಮಾಡಿದಾರ, ಕೇವಲ ಹೀರೋ ಆಗಿ ಮಾತ್ರ ಸೀಮಿತವಾಗಿದ್ದಾರೆ, ಅವರ ವಿತರಣೆ, ಪ್ರಶಂಸೆ, ಎಲ್ಲ ವಿವಾದಗಳ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ದರ್ಶನ್ ಅವರು ಹುಟ್ಟಿದ್ದು ಮೈಸೂರಿನಲ್ಲಿ ಅಲ್ಲ. ದರ್ಶನ್ ಅವರು ಹುಟ್ಟಿದ್ದು 1977 ಫೆಬ್ರವರಿ 16ರಂದು ಕೊಡಗು ಜಿಲ್ಲೆಯಲ್ಲಿ ಪೊನ್ನಂಪೇಟೆಯಲ್ಲಿ. ತಂದೆ ತೂಗುದೀಪ ಶ್ರೀನಿವಾಸ ಖ್ಯಾತ ನಟರಾದ್ರೂ ಪರವಾಗಿಲ್ಲ, ಅವ್ರಿಗೆ ಅಷ್ಟೊಂದು ದರ್ಶನ್ ಅವ್ರಿಗೆ ಸಹಾಯ ಆಗಲಿಲ್ಲ. ಯಾಕೆಂದ್ರೆ ತಂದೆ ತೀರ್ ಹೋಗ್ತಾರೆ. ದರ್ಶನ್ ಅವ್ರಿಗೆ ಅವಕಾಶಗಳು ಸಿಗ್ದಲೆ ಲೈಟ್ ಬಾಯ್ ಆಗಿ ಕೆಲಸ ಶುರು ಮಾಡಬೇಕಾಗುತ್ತೆ. ತಾಯಿ ಮೀನಾ ಅವರು, ಸಹೋದರ ದಿನಕರ ತೂಗುದೀಪ ಇವಾಗ ನಿರ್ದೇಶಕರಾಗಿದ್ದಾರೆ, ಸಹೋದರಿ ಕೂಡ ಇದ್ದಾರೆ, ಅವರ ಹೆಸರು ದಿವ್ಯಾ. ದರ್ಶನ್ ಅವರು ಬಾಲ್ಯ ಕಳೆದಿದ್ದು ಮೈಸೂರಲ್ಲಿ. ಎಷ್ಟೋ ಜನ ಅನ್ಕೋತಾರೆ ಅವರು ಹುಟ್ಟಿದ್ದು ಮೈಸೂರಲ್ಲ ಅಂತ. ಇಲ್ಲ ಸ್ನೇಹಿತರೆ, ಅವರು ಹುಟ್ಟಿದ್ದು ಕೊಡಗಿನಲ್ಲಿ, ಆದ್ರೆ ಬೆಳೆದಿದ್ದು ವಿದ್ಯಾಭ್ಯಾಸ ಎಲ್ಲ ಮೈಸೂರಿನಲ್ಲಿ ಮಾಡ್ತಾರೆ. ನಟನಾಗ್ಬೇಕಂತ ಆಸೆ ಚಿಕ್ಕ ವಯಸ್ಸಿನಲ್ಲೇ ಇತ್ತು. ತಂದೆಯನ್ನು ನೋಡಿ ಕೂಡ ತುಂಬಾ ಸಲ ಅನ್ಕೋತಾ ಇದ್ರಂತೆ, ನಾನು ಕೂಡ ಒಂದು ದೊಡ್ಡ ನಟ ಆಗಿ ಬೆಳಿಬೇಕು ಅಂತ. FTII ಪುಣೆ ಅಥವಾ ನೀನಾಸಂ ನಾಟಕ ತರಬೇತಿಯ ಬಗ್ಗೆ 2 ಹೇಳಿಕೆಗಳು ಇವೆ. ಬಹುಶಃ ನೀನಾಸಂ ಕಚೇರಿಯಲ್ಲಿ ಪ್ರಾಯೋಗಿಕ ಕಲಿಕೆಯನ್ನು ಕೂಡ ಮಾಡಿದ್ದಾರೆ. ಚಿತ್ರರಂಗ ಪ್ರವೇಶ ಹೇಗಾಯ್ತು ಅಂದ್ರೆ ಲೈಟ್ ಬಾಯ್ ಆಗಿ ಚಿತ್ರರಂಗ ಪ್ರವೇಶ ಆಗುತ್ತೆ. ಎಷ್ಟೋ ಜನ ಹೀರೋಗಳಿಗೆ ಅವರೇ ಪ್ರೊಡ್ಯೂಸರ್ ಆಗಿ ಹೀರೋಗಳಾಗಿರ್ತಾರೆ. ಗಾಂಧಿನಗರದಲ್ಲಿ ಒಂದು ಮಾತು ಕೂಡ ಇದೆ, ನೀವೇನಾದ್ರೂ ಹೀರೋ ಆಗ್ಬೇಕು ಅಂದ್ರೆ ಫಸ್ಟ್ ನೀವು ಪ್ರೊಡ್ಯೂಸರ್ ಆಗ್ಬೇಕು ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಫೈಟರ್ ಆಗಿ ಕೂಡ ದರ್ಶನ್ ಅವರು ಕೆಲಸ ಮಾಡಿದ್ದಾರೆ. ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಮೊದಲ ಚಿತ್ರ ಸಣ್ಣ ಪಾತ್ರಗಳಲ್ಲಿ ಆರಂಭ ಮಾಡ್ತಾರೆ. ಮೆಜೆಸ್ಟಿಕ್ ಅಲ್ಲಿ 2002ರಲ್ಲಿ ಬರೋ ಮೆಜೆಸ್ಟಿಕ್ ಮೂವಿಯಿಂದ ಒಂದು ದೊಡ್ಡ ನಾಯಕನಾಗಿ ಪ್ರವೇಶ ಸಿಗುತ್ತೆ ಬಣ್ಣದ ಪರದೆಗೆ. ತುಂಬಾ ದೊಡ್ಡ ಹೆಸರು ಕೂಡ ಕೊಡುತ್ತೆ ಮೆಜೆಸ್ಟಿಕ್ ಮೂವಿ. ಮೆಟ್ಟಿಲಾಗಿ ಯಶಸ್ಸಿನ ಹಾದಿ ತುಳಿತಾರೆ. ಮೆಜೆಸ್ಟಿಕ್ ನಂತರದ ಪ್ರಮುಖ ಚಿತ್ರಗಳು ಅವ್ರದ್ದು ಯಾವ್ದು ಅಂತಂದ್ರೆ ಕರಿಯಾ 2003ರಲ್ಲಿ ಅಪರಾಧ ಜಗತ್ತಿನ ಒಂದು ಕಥೆಯಾಗಿರುತ್ತೆ ಕರಿಯಾ ಮೂವಿ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ದರ್ಶನ್ಗೆ ಒಂದು ಮಾಸ್ ಕ್ರೇಜ್ ನ ಕೂಡ ಇವತ್ತಿಗೆ ಏನ್ ಫ್ಯಾನ್ ಬೇಸ್ ಇದೆ ಅದು ಕರಿಯಾ ಮೂವಿಯಿಂದನೇ ಬಂದಿದ್ದು. ಕರಿಯಾ ಮೂವಿ ಆದ್ಮೇಲೆ ಬಂದಿದ್ದು ಅಂತ ಕೂಡ ಹೇಳ್ತೀನಿ. ಕಲಾಸಿಪಾಳ್ಯ ಮೂವಿ ಬರುತ್ತೆ, ಅದ್ರ ಮುಂದಿನ ವರ್ಷ 2004ರಲ್ಲಿ. ರೋಚಕ ಸಾಹಸಗಳನ್ನ ಮಾಡ್ತಾರೆ. ಅವರ ಸ್ಟಂಟ್ಗಳನ್ನ ಹೇಗೆ ದುನಿಯಾ ವಿಜಯ್ ಮಾಡ್ತಾರೋ ಆದಷ್ಟು ಅವರ ಸ್ಟಂಟ್ಗಳನ್ನ ದರ್ಶನ್ ಅವರು ಅವರೇ ಮಾಡಿ ಕೂಡ ತೋರಿಸಿದ್ದಾರೆ. ಅದಾದ್ಮೇಲೆ ಗಜ ಬರುತ್ತೆ 2008ರಲ್ಲಿ. ಗಜ ಮೂವಿ ಟ್ರೆಂಡಿಂಗ್ ಹಿಟ್ ಆಗುತ್ತೆ. ಮೆಲೋಡಿ ಹಾಡುಗಳು, ಮಾಸ್ ಆಕ್ಷನ್ಗೆ ಕೂಡ ಜನ ತುಂಬಾ ಮನ್ಸೋರ್ತಾರೆ ಅಂತ ಹೇಳ್ಬೇಕು. ಸಾರಥಿ ಮೂವಿ ಬರುತ್ತೆ 2011ರಲ್ಲಿ. ಜೈಲಿನಲ್ಲಿದ್ದಾಗೆ ಅವರ ಪತ್ನಿಗೆ ಏನೋ ಕಿರುಕುಳ ಕೊಟ್ಟಿದ್ದ ಕಾರಣಕ್ಕೋಸ್ಕರ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಜೈಲಿಗೆ ಕರ್ಕೊಂಡೋಗಿ ಇದ್ರೂ ಕೂಡ ಆ ಮೂವಿ ಒಂದು ದೊಡ್ಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆವಾಗಲೇ ಜನರಿಗೆ ಗೊತ್ತಾಗಿದ್ದು ದರ್ಶನ್ ಒಬ್ರು ಮಹಾನ್ ಸ್ಟಾರ್ ಆಗ್ತಾರೆ, ಮುಂದೆ ತುಂಬಾ ಹೆಸರನ್ನ ಮಾಡ್ತಾರೆ ಅಂತ. ಸಾರಥಿ ಮೂವಿಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಗುತ್ತೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 2012ರಲ್ಲಿ ರಿಲೀಸ್ ಆದ್ರೆ ಇದೊಂದು ಐತಿಹಾಸಿಕ ಪಾತ್ರ. ಅತ್ಯುತ್ತಮ ನಟ ಪ್ರಶಸ್ತಿ ಕೂಡ ಬರುತ್ತೆ. ಹಾಗೂ ಬುಲ್ಬುಲ್, ಬೃಂದಾವನ, ಅಂಬರೀಷ ಹಾಗೂ ಮಿಸ್ಟರ್ ಐರಾವತ, ತಾರಕ್, ಯಜಮಾನ, ಕುರುಕ್ಷೇತ್ರ, ಒಡೆಯರ್, ರಾಬರ್ಟ್, ಕಾಟೇರ ಈ ಮೂವಿಗಳಿಗೆ ಹಲವಾರು ಹಿಟ್ಗಳನ್ನ ಕೊಟ್ಟಿದ್ದಾರೆ. ನಿರ್ಮಾಣ ಕೂಡ ಮಾಡಿದ್ದಾರೆ, ವಿತರಣೆ ಕೂಡ ಮಾಡಿದ್ದಾರೆ. 2006ರಲ್ಲಿ ತಮ್ಮ ಬ್ಯಾನರ್ನಲ್ಲಿ ತೂಗುದೀಪ ಪ್ರೊಡಕ್ಷನ್ಸ್ ನ ಸ್ಥಾಪನೆ ಮಾಡ್ತಾರೆ. ಮೊದಲ ನಿರ್ಮಾಣ ಜೊತೆಯಲ್ಲಿ ಒಂದು ಯಶಸ್ವಿ ಪ್ರಾರಂಭವಾಗುತ್ತೆ. ಬೃಂದಾವನ ಆಗ್ಲಿ, ಬುಲ್ಬುಲ್ ಆಗ್ಲಿ, ಇವನ್ ಉಗ್ರಂ ಕೂಡ ಶ್ರೀಮುರಳಿ ಅವರು ಕೂಡ ಹೇಳ್ಕೊಂಡಂತೆ ಉಗ್ರಂನ ದರ್ಶನ್ ಅವರೇ ಕೂಡ ವಿತರಣೆ ಮಾಡಿ ಸಹಾಯ ಮಾಡಿದ್ರು, ತುಂಬಾ ಸಹಾಯ ಮಾಡಿದ್ರು, ಹೆಲ್ಪ್ ಮಾಡಿದ್ರು ಅಂತ ಕೂಡ ಅವ್ರು ಹೇಳಿರೋದು ಎಷ್ಟೋ ಇಂಟರ್ವ್ಯೂ ಕೂಡ ನೀವು ನೋಡಿರ್ತೀರ. ಪ್ರಶಸ್ತಿ ಮತ್ತು ಪ್ರಶಂಸೆಗಳು. ಕರ್ನಾಟಕ ಸ್ಟೇಟ್ ಫಿಲ್ಮ್ ಫೇರ್ ಅವಾರ್ಡ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಕ್ಕೆ ಮೂವಿಗೆ ಸಿಗುತ್ತೆ. ಫಿಲ್ಮ್ ಫೇರ್, ಸೈಮಾ, ಸುವರ್ಣ ಅವಾರ್ಡ್ಸ್, ಚಂದನವನ ಅವಾರ್ಡ್ಸ್ ಇವೆಲ್ಲ ಸಿಕ್ಕಾಪಟ್ಟೆ ಅವಾರ್ಡ್ಸ್ಗಳು ಸಿಕ್ಕಿದೆ ಡಿ ಬಾಸ್ ಅವ್ರಿಗೆ. ರಾಬರ್ಟ್ ಕಾಟೇರ ಮೂವಿಗಳಿಗೆ ಒಂದು ಬೆಸ್ಟ್ ಮಾಸ್ ಸಿನಿಮಾಗಳ ಪಟ್ಟಿಯಲ್ಲಿ ಕೂಡ ಸೇರ್ಕೊಳ್ಳುತ್ತೆ. ಇವಾಗ ಡೆವಿಲ್ ಚಿತ್ರೀಕರಣ ಕೂಡ ನಡೀತಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇವತ್ತು ಕೂಡ ಡೆವಿಲ್ದು ಹೊಸ ಸಾಂಗ್ ಕೂಡ ರಿಲೀಸ್ ಆಗಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅಂತ ಕೂಡ ಅದ್ರ ಬಗ್ಗೆ ಒಂದು ಭಾವನೆ ಅನಿಸುತ್ತೆ ಅಂತ ಕೂಡ ಹಂಚ್ಕೊಳ್ಳಿ ಸ್ನೇಹಿತರೆ. ಸಾಮಾಜಿಕ ಸೇವೆಗಳು ಕೂಡ ತೊಡ್ಕೊಂತಾರೆ. ಮೈಸೂರಿನ ಮೃಗಾಲಯದಲ್ಲಿ ದಾನ ಧರ್ಮ ಮಾಡೋದಾಗ್ಲಿ, ಪ್ರಾಣಿಗಳನ್ನ 1 ವರ್ಷ 2 ವರ್ಷಕ್ಕೋಸ್ಕರ ಅವರ ಪ್ರಾಣಿಗಳ ಸಿಂಹ ಇರ್ಬೋದು ಅದ ಊಟ ತಿಂಡಿ ಅದು ಯೋಗಕ್ಷೇಮ ಎಲ್ಲ ನೋಡ್ಕೊಳ್ಳೋಕ್ಕೆ ಖರ್ಚನ್ನ ಮಾಡೋದು,
ಕೋವಿಡ್ ಕಾಲದಲ್ಲಿ ಕೂಡ ಸರ್ಕಾರಕ್ಕೆ ಅಥವಾ ಯಾರ್ಯಾರು ಫಿಲ್ಮ್ ಲ್ಯಾಂಡಲ್ಲಿದ್ದಾರೆ 1 ಕೋಟಿಗಿಂತ ಹೆಚ್ಚಿನ ಸಹಾಯನವನ್ನು ಮಾಡ್ತಾರೆ. ಇವತ್ತಿಗೆ ಒಂದು ಕೆಟ್ಟ ವಿಷಯಗಳಿಗೆ ಅವರು ತುಂಬ ಚರ್ಚೆಯಲ್ಲಿದ್ದಾರೆ. ಎಷ್ಟೋ ರೇಣುಕಾಸ್ವಾಮಿ ಕೇಸ್ ಇರ್ಬೋದು ಅದರ ವಿಷಯವಾಗಿ. ಆದರೆ ಅವರು ಮಾಡಿರೋ ಒಳ್ಳೆ ಕೆಲಸಗಳನ್ನು ಕೂಡ ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ. ದಸರಾ ಆನೆ ಅರ್ಜುನ ಸ್ಮಾರಕ ಕೂಡ ಡಿ ಬಾಸ್ ಅವರು ಹೆಲ್ಪ್ ಮಾಡ್ತಾರೆ ಸ್ಮಾರಕ ನಡೆಸ್ಕೊಡಕ್ಕೆ ಅಂತ ಕೂಡ ಮಾತಿದೆ. ವಿವಾದಗಳು ಮತ್ತು ಕಾನೂನು ವಿವಾದಗಳು ಯಾವತ್ತೂ ದರ್ಶನ್ ಅವ್ರನ್ನ ಬಿಡಲೇ ಇಲ್ಲ, ಹಿಂಬಡ್ಕೊಂಡೇ ಬಂತು ಅಂತ ಹೇಳಬೇಕು. 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಿಂಸೆ ಆರೋಪ ಇದೆ. 14 ದಿನ ಜೈಲು ನಂತರ ಒಂದು ಬಿಡುಗಡೆ ಆಗುತ್ತೆ. ವಿಜಯಲಕ್ಷ್ಮಿ ಅವರು ಕೂಡ ಅವರ ಕೇಸ್ನ ಏನು ಹಾಕಿರ್ತಾರೆ ಡಿ ಬಾಸ್ ಅವ್ರ ಮೇಲೆ ಅದು ಕೂಡ ವಾಪಸ್ ತಗೋತಾರೆ. 2016ರಲ್ಲಿ ಸಾಕು ಪ್ರಾಣಿಗಳ ಒಂದು ಕಾನೂನು ಉಲ್ಲಂಘನೆ ಆಗುತ್ತೆ. ಏನು ಕಾಡು ಪ್ರಾಣಿಗಳನ್ನ ಅಥವಾ ನಿಷೇಧಿತ ಪ್ರಾಣಿಗಳನ್ನ ಸಾಕಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ 2021ರಲ್ಲಿ ಅಭಿಮಾನಿಗಳ ನಡುವೆ ಒಂದು ಗಲಾಟೆ ಪ್ರಕರಣವಾಗುತ್ತೆ. ಇದು ಜಗ್ಗೇಶ್ ಅವರ ಪ್ರಕರಣ ಕೂಡ ನಿಮ್ಗೆ ನೆನಪಿರಬೇಕು. ಜಗ್ಗೇಶ್ ಅವರು ಏನೋ ಮಾತಾಡಿದ್ರು ಅಂತ ಅವರು ಶೂಟಿಂಗ್ ಮಾಡೋ ಟೈಮಲ್ಲಿ ಒಂದು ಪ್ರಕರಣ ನಡೆಯುತ್ತೆ. 2023ರಲ್ಲಿ ವಕೀಲೆ ಒಬ್ಬರು ಮೇಲೆ ನಾಯಿ ದಾಳಿ ಆಗಿತ್ತು. ಅವರ ನಾಯಿ ಕೂಡ ಅವರೇ ಮಾಡಿಸಿತ್ತು ಅಂತ ಕೂಡ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಅದು ಬಿಟ್ಟರೆ ವೇಟರ್ ಮೇಲೆ ಕೂಡ ಹಲ್ಲೆ ಆಗಿತ್ತು ಮೈಸೂರಲ್ಲಿ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದು ಸಂದೇಶ್ ನಾಗರಾಜ್ ಅವರ ಹೋಟ್ಲಲ್ಲಿ. 2024ರಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಆಗುತ್ತೆ. ಪವಿತ್ರ ಗೌಡ ಸಂದೇಶ ಕಳಿಸಿದ ರೇಣುಕಾಸ್ವಾಮಿ ಎಲ್ಲೋ ಒಂದು ಕಡೆ ಕೆಟ್ಟದಾಗಿ ಸಂದೇಶ ಕಳಿಸಿದ್ದಕ್ಕೆ ಅದು ದರ್ಶನ್ ಅವ್ರಿಗೆ ರೀಚ್ ಆಗಿ ದರ್ಶನ್ ಅವರು ಕೂಡ ಅವ್ರ ಜೊತೆ ಇನ್ನು 13 ಜನ ಕೂಡ ಬಂಧಿತರಾಗ್ತಾರೆ. ಅವ್ರಿಗೆ ಜಾಮೀನು ಸಿಗುತ್ತೆ. ಈಗ ಜಾಮೀನು ರದ್ದಾಗಿ ಮತ್ತೆ ಬಂಧನದ ಆದೇಶ ಆಗಿದೆ. ಇವಾಗ ವಾಪಸ್ಸು ಜೈಲಿಗೆ ಕೂಡ 7 ಜನ ಆರೋಪಿಗಳು ವಾಪಸ್ ಕೂಡ ಹೋಗಿದ್ದಾರೆ. ಇತ್ತೀಚಿನ ಬೆಳವಣಿಗೆಗಳು ಏನೇನು ಆಗ್ತಿದ್ದಾವೆ ಅಂತಂದರೆ, ಕೋರ್ಟ್ನಲ್ಲಿ ವಿದೇಶ ಪ್ರಯಾಣಕ್ಕೆ ಅನುಮತಿ ಕೋರಿ ಸಲ್ಲಿಕೆ ಆಗಿತ್ತು. ಥೈಲ್ಯಾಂಡ್ ಕೂಡ ಹೋಗಿ ಬಂದರು. ಥೈಲ್ಯಾಂಡ್ಗೆ ಹೋಗಿ ವಾಪಸ್ ಬಂದಮೇಲೆ ಇವಾಗ ನೋಡಿದ್ರೆ ಜಾಮೀನು ರದ್ದಾಗಿದೆ. ಅಭಿಮಾನಿಗಳ ಬೆಂಬಲ ಮತ್ತು ವಿರೋಧ, ಸಮಾಜದ ತಾರತಮ್ಯ ಕೂಡ ಆಗಿದೆ. ಹೌದು, ಎಲ್ಲೋ ದರ್ಶನ್ ಅವರು ಅವರ ಫ್ರೆಂಡ್ ಸರ್ಕಲ್ ಸರಿ ಇಲ್ಲ ಅಂತ ಎಷ್ಟೋ ಜನ ಮಾತಾಡ್ತಾರೆ. ಅವ್ರ ಹತ್ರದವ್ರಿಗೆ ಅವರು ಬೇರೆ ರೀತಿ ಹೇಳ್ಕೊಟ್ಟು ಅವ್ರನ್ನ ಕೆಟ್ಟ ರೀತಿಗೆ ಅಥವಾ ಕೆಟ್ಟ ದಾರಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಕೂಡ ಜನ ಮಾತಾಡೋದು ನಾವೆಲ್ಲ ಕೇಳಿರ್ತೀವಿ. ದರ್ಶನ್ ಅವರು ಮಾಸ್ ಹೀರೋ ಮಾತ್ರವಲ್ಲ, ಸಂಕಷ್ಟದಿಂದ ಹೊರಬಂದು ಮತ್ತೆ ಮನೆಯದ ಕಲಾವಿದ ಅಂತಲೇ ಹೇಳಬೇಕು. ಏಕೆಂದರೆ ಅವರು ತಂದೆ ಸತ್ತೋದಾಗ ಅವರು ಪಟ್ಟಿದ ಕಷ್ಟ ಅಷ್ಟೋ ಇಷ್ಟ ಅಲ್ಲ. ಏಕೆಂದರೆ ದೊಡ್ಡ ಖಳನಾಯಕ, ಒಂದು ದೊಡ್ಡ ಪಾತ್ರದಲ್ಲಿದ್ದರು. ತೂಗುದೀಪ ಶ್ರೀನಿವಾಸ್ ಅವರು ಜನ ಮನದಲ್ಲಿದ್ದರು. ಎಷ್ಟೋ ಜನಕ್ಕೆ ಗೊತ್ತಿದ್ರು ಕೂಡ ಆ ಟೈಮಲ್ಲಿ. ಅಷ್ಟೆಲ್ಲ ಇದ್ರೂ ಕೂಡ ಅದನ್ನು ಬಳಸ್ಕೊಂಡು ಇವರು ಹೀರೋ ಆಗಲಿಕ್ಕೆ ಪ್ರಯತ್ನ ಪಟ್ಟರು. ಅವ್ರಿಗೆ ಸಿಕ್ಕಿದ್ದ ಕೆಲಸ ಲೈಟ್ ಬಾಯ್ ಕೆಲಸ ಮಾತ್ರ. ಅದಾದಮೇಲೆ ಅವರು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿರ್ಬೋದು, ಬೇರೆ ಕೆಲಸಗಳು ಮಾಡಿ ಕಷ್ಟಪಟ್ಟು ಮೇಲೆ ಬಂದರು. ಆ ಸುಖವನ್ನು ಅನುಭವಿಸೋ ಟೈಮಲ್ಲಿ ಇವಾಗ ಮತ್ತೆ ಕಷ್ಟಕ್ಕೆ ಅವರ ಕೆಲಸಗಳಿಂದ ಹೋದರು ಅಂತ ನನ್ನ ಭಾವನೆ. ನಿಮಗೇನಿಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ. ಅವರ ಕೆಲ ಆಯ್ದ ನಿರ್ಧಾರಗಳೇನಿದಾವಲ್ಲ ಅವರಿಗೆ ಹಾಗೂ ಅಭಿಮಾನಿಗಳಿಗೆ ಬಲವಾದ ಪಾಠವನ್ನೇ ಕಲಿಸಿದೆ. ಕಲೆಯೂ ಇರಲಿ, ನ್ಯಾಯವೂ ಇರಲಿ, ಪ್ರೇಮಿಗಳ ನಿರೀಕ್ಷೆ ಇದೆ. ಪ್ರೇಮಿಗಳು ಅಂತಂದರೆ ಡಿ ಬಾಸ್ ಫ್ಯಾನ್ಸ್ ಇದ್ದೇ ಇರ್ತಾರೆ. ಡಿ ಬಾಸ್ನ ಹಿಂದಿನ ಬದುಕು, ಪ್ರಸ್ತುತ ಸನ್ನಿವೇಶ ಇವೆರಡನ್ನು ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ಬರೆದು ಹಾಕಿ. ಇವಾಗ ಆರೋಪ ಅಂತ ಎದುರಿಸ್ತಾ ಇದ್ದಾರೆ. ನೆಕ್ಸ್ಟ್ ಇವ್ರಿಗೆ ಜಾಮೀನು ಸಿಗುತ್ತಾ, ಹೊರಗೆ ಬರ್ತಾರಾ, ಹೈಕೋರ್ಟಿಂದ ಸಿಗುತ್ತಾ, ಸೆಷನ್ಸ್ ಕೋರ್ಟಿಂದ ಸಿಗುತ್ತಾ, ಅಥವಾ ಸುಪ್ರೀಂ ಕೋರ್ಟ್ಗೆ ವಾಪಸ್ ಹೋಗ್ಬೇಕಾ? ಇದೆಲ್ಲ ಆಗಲ್ಲ. ಸುಪ್ರೀಂ ಕೋರ್ಟಲ್ಲಿ 6 ತಿಂಗಳು, ವರ್ಷ ಆದರೂ ಬೇಲ್ ಸಿಗದೆ ಇರ್ಬೋದು, ಅಥವಾ ಬೇಲ್ ಸಿಗ್ಲೂಬೋದು, ಅಥವಾ ತ್ವರಿತಗತಿಯಲ್ಲಿ ಕೂಡ ಪ್ರಕರಣವನ್ನು ನೀವು ಕೈಗೆ ತಗೊಳ್ಳಿ, ನೀವು ಶುರು ಮಾಡಿ ಅಂತ ಕೂಡ ಏನು ಇನ್ವೆಸ್ಟಿಗೇಷನ್ ಅಂದರೆ ಕೋರ್ಟ್ ಇದನ್ನು ಕೇಸ್ನಲ್ಲಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಸ್ನೇಹಿತರೆ, ಕಾದು ನೋಡಿದ್ರೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. 2011ರಲ್ಲಿ ಅವರ ಪತ್ನಿ ಅದೇನು ಪ್ರಕರಣ ಆಯಿತು, ಆವಾಗಲೇ ಎಲ್ಲ ನಿಂತೋಗಿದ್ರೆ ತುಂಬ ಚೆನ್ನಾಗಿರೋದು ಅಂತ ನನ್ನ ಭಾವನೆ. ನೋಡೋಣ ಯಾವ ರೀತಿ ಇದು ಪ್ರಕರಣ ಮುಂದಕ್ಕೆ ಹೋಗುತ್ತೆ. ಇದು ಬಿಟ್ಟರೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಆಗಿರ್ಬೋದು, ವಿಷ್ಣುವರ್ಧನ್ ಅವರ ಬಗ್ಗೆ ಆಗಿರ್ಬೋದು, ಅಥವಾ ಶಂಕರ್ ನಾಗ್ ಅವ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ. ಅವರ ಸಂಪೂರ್ಣ ಮಾಹಿತಿ ಕೂಡ ಅಲ್ಲಿದೆ. ವ್ಯಕ್ತಿ ಚಿತ್ರ ಅಂತ ಏನು ಕರಿತೀವಿ, ವ್ಯಕ್ತಿ ಚಿತ್ರ ಆವಾಗಿ ಒಂದು ಚರಿತ್ರೆ ಏನಿದೆ ಅದನ್ನ ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಇನ್ನು ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ನ ಮುಂದುವರಿಸಿ ಸ್ನೇಹಿತರೆ.